ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಕಳೆದಿದೆ. ಏನು ಸಾಧನಾ ಸಮಾವೇಶವನ್ನು ತುಮಕೂರಲ್ಲಿ ಮಾಡಿದ್ರು. 20ನೇ ತಾರೀಕಿಗೆ ಇದ್ದಂತಹ ಫಂಕ್ಷನನ್ನು 19ನೇ ತಾರೀಕಿಗೆ ಒಂದು ದಿವಸ ಹಿಂದನೆಗಡೆ ಏನು 19ನೇ ತಾರೀಕಿಗೆ ಮಾಡಿದ್ರು. ಯಾಕೆ ಅಂತ ಅಂದರೆ 2000 ಬಸ್ಸುಗಳನ್ನು ಎಲ್ಲ ಜಿಲ್ಲೆ ಭಾಗಗಳಲ್ಲಿ ಜನ ಸೇರಿಸಲಿಕ್ಕೆ ಬಿಟ್ಟಿದ್ರು. ಅದರಲ್ಲೂ ಕೂಡ ಸಾರಿಗೆ ಮುಷ್ಕರರು ಬೇರೆ 20ನೇ ತಾರೀಕಿನ ಇಟ್ಕೊಂಡಿದ್ರು. ಎಲ್ಲಿ ಸಾರಿಗೆ ಬಸ್ಗಳನ್ನು ಡ್ರೈವರ್ಗಳು ಬರಲ್ಲ ಮತ್ತೊಂದು ಅಂತೇಳಿ ಅವರು ಈ ರೀತಿಯಾಗಿ ಒಂದು ದಿವಸ ಹಿಂದೆಗಡೆನೆ ಕೂಡ ಏನು ಸಾಧನ ಸಮಾವೇಶವನ್ನು ಮಾಡಿದರು. ನೋಡಿ, ಕಾಂಗ್ರೆಸ್ ಸರ್ಕಾರ 3 ವರ್ಷ ಬಂದ ಮೇಲೆ ನೀವು KSRTC ಸಂಸ್ಥೆಯನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ತೊಗೊಂಡೋಗಿದ್ದೀರಾ, ಉಚಿತ ಬಸ್ ಕೊಡ್ತೀವಿ ಅಂತೇಳಿ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀರಾ, ಓಕೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಗ್ಯಾರಂಟಿ ಯೋಜನೆಯನ್ನು ನಾವು ಮಾಡಿದ್ದೀವಿ ಮತ್ತೊಂದು ಅಂತೇಳಿ ರಾಜ್ಯದ ಜನತೆಗೆ ಒಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವುಗಳು KSRTC ಸಂಸ್ಥೆಗಳನ್ನು ಒಂಥರ ಮುಳುಗಡೆ ಮಾಡ್ತಾ ಇದ್ದೀರಾ, ದಿವಾಳಿ ಮಾಡ್ತಾ ಇದ್ದೀರಾ ಅಂತೇಳಿ ಸಾರ್ವಜನಿಕರ ವಲಯದಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ. ಇವತ್ತು ಅಕ್ಕಪಕ್ಕ ರಾಜ್ಯಗಳು ಮತ್ತೊಂದು ಅಂತೇಳಿ ಫ್ರೀ ಬಸ್ಗಳನ್ನು ಕೊಟ್ಟರು ಅಂತೇಳಿ ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಉಚಿತ ಬಸ್ ಮಹಿಳೆಯರಿಗೆ ಅಂತ ಬಿಟ್ರಿ. ಅದರಲ್ಲಿ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಪ್ರಯಾಣವನ್ನು ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ. ಆದರೆ ನೀವುಗಳು ಮಾಡಿದಂಥದ್ದೇನು? ಇವತ್ತು ಸಾರಿಗೆ ನೌಕರರು 1.5 ಕೋಟಿ ಜನ ಸಾರಿಗೆ ನೌಕರರಿದ್ದಾರೆ. ಅವ್ರಿಗೂ ಕೂಡ ಮನೆ ಮಠ ಮತ್ತೊಂದು ಮಕ್ಕಳು ಮರಿ ಅವ್ರ ತಂದೆ ತಾಯಿ ಮತ್ತೊಂದು ಎಲ್ಲರೂ ಇದ್ದಾರೆ. ಅವ್ರ ಕುಟುಂಬವನ್ನು ತೊರೆದು ಹಗಲು ರಾತ್ರಿ ಬಸ್ಸನ್ನು ಓಡಿಸ್ತಾರೆ. ಆದರೆ ನೀವು ಕರೆಕ್ಟಾಗಿ ಅವರಿಗೆ ಸಂಬಳವನ್ನು ಯಾಕೆ ಕೊಡ್ತಾ ಇಲ್ಲ? ನಮ್ಮ ನಿಗಮಗಳಲ್ಲಿ ಎಲ್ಲ ಕಡೆಯಲ್ಲೂ ಆದಾಯಗಳು ಕೋಟಿ ರೀತಿಯಲ್ಲಿ ಬರ್ತಾ ಇದೆ. ಮತ್ತೊಂದು ನಾವು ಮುಂಚೆ ಸಾರಿಗೆ ನಿಗಮಗಳು ಭಾಳ ಲಾಸಲ್ಲಿ ನಡೀತಾ ಇತ್ತು. ಈಗ ಶಕ್ತಿ ಯೋಜನೆ ಯಾವಾಗ ಪ್ರಾರಂಭ ಆಯಿತು, ಮಹಿಳೆಯರು ಮತ್ತೊಂದು ಎಲ್ಲರೂ ಕೂಡ ಹತ್ಕೊಂಡು ಅವರವರು ಬೇರೆ ಬೇರೆ ಎಲ್ಲ ಪ್ರಯಾಣ ಮಾಡಿ ಕೋಟ್ಯಾಂತರ ರೂಪಾಯಿ ಹೊರದು ಬರ್ತಾ ಇದೆ ಅಂತೇಳಿ ಎಲ್ಲ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಹೇಳಿದಂಥ ಮಾತು ಕೂಡ ಮಾಧ್ಯಮಗಳಲ್ಲಿದೆ. ಆದರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿಗಳ ಆದಾಯ ಬರಬೇಕಾದ್ರೆ ಸಾರಿಗೆ ನೌಕರರಿಗೆ ನೀವು ಯಾಕೆ ವೇತನ ಪರೀಕ್ಷಣೆ ಮತ್ತು ಮುಂಬಾಕಿಯನ್ನು ಯಾಕೆ ಕೊಡ್ತಾ ಇಲ್ಲ? ಭರ್ತಿಯನ್ನು ಯಾಕೆ ಕೊಡ್ತಾ ಇಲ್ಲ? ಅವರಿಗೆ ವರ್ಷಕ್ಕೊಂದ್ಸತಿ ನೀವು ಸಂಬಳವನ್ನು ಜಾಸ್ತಿ ಮಾಡಬೇಕು. ಅದನ್ನು ಕೂಡ ನೀವು ಅವ್ರ ಪಟ್ಟನ್ನು ಹಿಡ್ದಂಥದ್ದು 25%, ನೀವು ಕೊಡ್ತಾ ಇರೋಂಥದ್ದು ಎಷ್ಟು? 12.5%. ಇವರ ಏನು ಯೂನಿಯನ್ಗಳು ಮತ್ತೊಂದು ಎಲ್ಲನೂ ಇದೆ, ಅವರನ್ನು ಕರೆಸಿ ಸಮಾಲೋಚನೆ ಮಾಡಿ ನೀವು ಕೊಡೋದು ಬಿಟ್ಟು ನಿಮಗೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತಗೊಂಡು ಅವರಿಗೆಲ್ಲ ಒಂದು ಕಡೆ ಅನ್ಯಾಯ ಮಾಡ್ತಾ ಇದ್ರೆ ಅವರಿಗೆಲ್ಲ ಕುಟುಂಬಗಳಿಲ್ವಾ? ನೀವು ಇವತ್ತು ಸಾರಿಗೆ ಸಂಸ್ಥೆಗೆ ಏನು ಫಲಾನುಭವಿಗಳು ಎಷ್ಟು ಜನ ಕೋಟ್ಯಾಂತರ ರೂಪಾಯಿ ಬಸ್ಸಲ್ಲಿ ಸರ್ವಿಸ್ ತಗೊಂಡಿದ್ದಾರೆ, ಅವರ ದುಡ್ಡನ್ನು ನೀವು ಸಂಸ್ಥೆಗೆ ಹಿಂದಿರುಗಿಸ್ತಾ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ ಆರಾಮಾಗಿ. ನೀವುಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿಯನ್ನು ಪೆಂಡಿಂಗನ್ನು ರಾಜ್ಯ ಸರ್ಕಾರದಲ್ಲಿ ಇಟ್ಕೊಂಡು KSRTC ಸಂಸ್ಥೆಯವರು ಈ ರೀತಿಯಾಗಿ ಆ ಪೇಮೆಂಟು ಮತ್ತೊಂದು ಯಾವ ರೀತಿಯಾಗಿ ಒದಗಿಸೋಕ್ಕಾಗ್ತದೆ? ನೀವು ಕೊಡಬೇಕಲ್ವಾ? ನೀವು ಮಾತನಾಡಿದ್ದೀರಾ ಜನಗಳ ಮುಂದೆ, ಶಕ್ತಿ ಯೋಜನೆಯಿಂದ ಬಹಳ ಜನ ಖುಷಿ ಪಟ್ಟಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತೇಳಿ ಭಾಷಣ ಮತ್ತೊಂದರಲ್ಲಿ ಬಬ್ಬೆ ಹುಡ್ಕೋತಿರಲ್ವಾ? ಕೊಡಿ. ನೀವು ಸಾವಿರಾರು ಕೋಟಿ ಯಾಕೆ ಪೆಂಡಿಂಗನ್ನು ಉಳಿಸ್ಕೊಂಡಿದ್ದೀರಿ? ಏನು 1 ಲಕ್ಷ 2 ಲಕ್ಷ ಎಲ್ಲ ಕೊಂಡ್ರಿ, 2,000 ಕೋಟಿ 5,000 ಕೋಟಿ 3,000 ಕೋಟಿ ಇಷ್ಟೊಂದು ಅಮೌಂಟನ್ನು ನೀವು ಪೆಂಡಿಂಗ್ ಇಟ್ಕೊಂಡು ನೀವು ಸಾರಿಗೆ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನೀವು ಇದೇ ರೀತಿಯಾಗಿ ಇನ್ನೂ 2 ವರ್ಷ ಮುಂದುವರಿಸಿದಂಥ ಸಂದರ್ಭದಲ್ಲಿ KSRTCಯನ್ನು ಖಾಸಗೀಕರಣ ಆಗಿ ಮಾಡಿ ಇವತ್ತು ಜನಗಳ ಮೇಲೆ ಅವರು ನಿಗದಿ ಮಾಡದಂತಹ ಬೆಲೆಯಲ್ಲಿ ಓಡಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತೀರಾ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ನಾನು ಕೂಡ ಹೇಳಕ್ಕೆ ಬಯಸ್ತೇನೆ. ನೀವುಗಳು ನೋಡ್ರಿ, ಇವತ್ತು ಎಲ್ಲರಿಗೂ ಕೂಡ ಕಾನೂನು ಎಲ್ಲರಿಗೂ ಇದೆ. ಆ ಸಂದರ್ಭದಲ್ಲಿ ಆ ವಾರ್ಷಿಕದಲ್ಲಿ ಡ್ರೈವರ್ಗಳಿಗೆ ಸೌಕರ್ಯಗಳನ್ನು ಒದಗಿಸ್ಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಇವತ್ತು ನೀವುಗಳು ಅವರು ಕೊರೋನಾ ಟೈಮಲ್ಲಿ ಮತ್ತೊಂದರಲ್ಲಿ ಅವ್ರ ಕುಟುಂಬವನ್ನು ತೊರೆದು ಸಾವಿರಾರು ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೊರೋನಾನು ಲೆಕ್ಕಿಸ್ತೇನೆ. ಇವತ್ತು ಏನು 36 ತಿಂಗಳು ನೀವು ಹಿಂಬಾಕಿಯನ್ನು ಕೊಡಬೇಕು, ಏನು 26 ತಿಂಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಕೊಡೋಕ್ಕಾಗಲ್ಲ? ಏನು ದುಡ್ಡಿಲ್ವಾ? ಕೊಡ್ರಿ, ಸರ್ಕಾರದಿಂದ ಬಿಡುಗಡೆ ಮಾಡ್ರಿ. ಬೇರೆ ಇದಕ್ಕೆಲ್ಲ ಸುಮ್ಮನೆ ಇಲ್ಲದಲ್ಲ ಸಲ್ಲದ ಬೇರೆ ವೇಸ್ಟ್ಗೆ ಮತ್ತೊಂದು ಎಲ್ಲ ಖರ್ಚು ಮಾಡೋವಂಥದ್ದು ನೀವುಗಳು, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥವ್ರು ನೀವುಗಳು ಕೊಡಿ, ರಿಲೀಸ್ ಮಾಡಿ. ಅವರಿಗೆ ಕೊಡಬೇಕಾದಂಥ ಸಂಸ್ಥೆಗಳಿಗೆ ಹಣೆ ಕೊಟ್ಟರೆ ಸಾರಿಗೆ ನೌಕರರು ಖುಷಿಯಿಂದ ಡ್ಯೂಟಿ ಮಾಡ್ತಾರೆ. ಇವತ್ತು ನೀವುಗಳು ಏನೇನೋ ಅಂತ ಹೇಳಿ ಗ್ಯಾರಂಟಿಗಳನ್ನು ತಂದು ಇಲ್ಲಿ ಜನರುಗಳನ್ನು ಒಂಥರ ದಿಕ್ತಪಿಸ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿ ಯಾರು ಕೂಡ ಫ್ರೀ ಬಸ್ಸನ್ನು ಕೊಡಿ, ನೀವು KSRTC ಸಂಸ್ಥೆಗಳನ್ನು ನಿಗಮಗಳನ್ನು 4 ನಿಗಮಗಳನ್ನು ದಿವಾಳಿ ಮಾಡಿ ಅಂತ ಹೇಳಿ ಯಾರು ಸಾರ್ವಜನಿಕರಿಗೆ ಹೇಳಿಲ್ಲ.
ನಿಮಗೇನು ಕೇಳಿದ್ರ? ನೀವು ಒಂದು ರಾಜಕೀಯಕ್ಕೆ ಬರೋಕ್ಕೋಸ್ಕರ ಜನಗಳಿಗೆ ಒಂದು ಉಚಿತ ಕೊಡ್ತೀವಿ ಅಂತ ಹೇಳಿ ನೀವು ಕೊಡ್ಬೇಕಾದ್ರೆ ದುಡ್ಡನ್ನು ಸಂಸ್ಥೆ ಕೊಡದೇನೆ ಅವರಿಗೆ ಸಾರಿಗೆ ನೌಕರಿಗೆ ಸಂಬಳ ಇಲ್ಲ. ಅವ್ರು ಏನು ಮಾಡಬೇಕು? ಅವ್ರ ಮಕ್ಕಳಿಲ್ವಾ? ವಯಸ್ಸಾದ ತಂದೆ ತಾಯಿಗಳಿಲ್ವಾ? ಆ ಕುಟುಂಬವನ್ನು ನಿರ್ವಹಣೆ ಮಾಡಲ್ವಾ ಅವರು? ಇಂಥ ಎಲ್ಲ ಸಮಸ್ಯೆಗಳಿದೆ. ಕೊಡಿ, ಯಾಕೆ ಕೊಡಲ್ಲ ನೀವು? ಪ್ರತಿಯೊಬ್ಬರು ಕೂಡ ಏನು 20ನೇ ತಾರೀಕಿಗೆ ಸ್ಟ್ರೈಕ್ ಇದ್ದಂಥದ್ದು ಯಾರೋ ಹೋಗಿ ಒಬ್ಬ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಅಂತಂದ್ರೆ ಇವರುಗಳು ಮಾಡಿಸಿರೋಂಥದ್ದು. ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಮತ್ತೊಂದು ಈ ರೀತಿಯಾಗಿ ಕೋಟ್ಯಾಂತರ ಜನ ಸಾರಿಗೆಯನ್ನ ನಂಬ್ಕೊಂಡು ಕೆಲಸ ಕಾರ್ಯಕ್ರಮಗಳಿಗೆ ಹೋಗುವಂಥವ್ರು ಜನಗಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರಕ್ಕೆ 20ನೇ ತಾರೀಕಿಗೆ ಕೊಡಬಾರದು ಅಂತೇಳಿ ತಂದಿದ್ದಾರೆ. ಅದಕ್ಕೂ ಕೂಡ ಕೋರ್ಟ್ ಇಲ್ಲ, ಮುಷ್ಕರ ತಡೆದು ನಿಲ್ಲಿಸಿದೆ, ಬ್ರೇಕ್ ಹಾಕಿದೆ. ಇವರು ಏನು ಬೇಡಿಕೆಯನ್ನ ಇಟ್ಟಿದ್ರು ವೇತನಕ್ಕೆ 25%, ಅದ್ರಲ್ಲಿ 12% ಮಾಡಿದ್ದಾರೆ. ಕಳೆದ ಹೋದ ವರ್ಷನೇ ಕೂಡ ನೀವು 15% ಮಾಡಿ, ಈಗ ಅದಕ್ಕೆ ಈಚೆಗೆ ಇಳಿಸ್ಬಿಟ್ರೆ ಹೆಂಗೆ? ಕೊಡಿ, ಅವರಿಗೂ ಕೂಡ 25% ಕೇಳಿದಾರಲ್ಲ, 18-20 ಈ ರೀತಿಯಾಗಿ ಕೂಡ ಕೊಟ್ರೆ ಏನೋ ಒಂದು ಆಜುಬಾಜು ಆಗ್ತದೆ, ತಗೋತಾರೆ. ನೀವು ಅದನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ಏನು ಎಲ್ಲೆಲ್ಲೋ ಮೀಟಿಂಗ್ಗಳನ್ನ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಈ ರೀತಿಯಾಗಿ ನೀವು ಹೇಳಿದ ರೀತಿಯಲ್ಲಿ ಕೇಳ್ಕೊಂಡು ಹೋಗುವಂಥ ಸ್ಥಿತಿ ಆಗಿದೆ. ದಯಮಾಡಿ ನಾವು ಸಾರ್ವಜನಿಕರಿಗೆ ಕೇಳೋವಂಥದ್ದು ಅಷ್ಟೇ, ಸಾರ್ವಜನಿಕರೇ ನೀವು ತಿಳ್ಕೊಳ್ಳಿ, ಜನಗಳಿಗೆ ಬೇಕಾಗಿರೋಂಥದ್ದು ಏನು, ಮೂಲಭೂತ ಸೌಕರ್ಯ ಯಾವ್ಯಾವ ಬೇಕು, ಮೇಯ್ನು ಅವರ ಮಕ್ಕಳಿಗೆ ಒಂದು ಎಜುಕೇಷನ್ನು, ಮತ್ತೆ ಒಂದು ಹಾಸ್ಪಿಟ್ಲು ಮೇಯ್ನಾಗಿ. ಮತ್ತು ಯಾರೋ ಬಡವ್ರ ಬಗ್ರ ಹೋಗಿ ಹಾಸ್ಪಿಟ್ಲಿಗೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಾರು ಒಂದು ಸೇರಿಕೊಂಡ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾರೆ. ಅದನ್ನೇ ಗೌರ್ಮೆಂಟು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ತೆರೆದು ಒಳ್ಳೆ ಟ್ರೀಟ್ಮೆಂಟ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಜನಗಳಿಗೆ ಎಷ್ಟು ಉಪಯೋಗ ಆಗ್ತದೆ. ನಿಮ್ಮ ಬಸ್ಸು ಫ್ರೀನೂ ಬೇಡ, ಮತ್ತೊಂದೂ ಬೇಡ, ಈ ರೀತಿಯಾಗಿ ಯೋಜನೆಗಳನ್ನು ಕೊಟ್ಟರೆ ಕರ್ನಾಟಕ ಜನ ಖುಷಿ ಪಡ್ತಾರೆ. ನೀವು ಈ ರೀತಿಯಾಗಿ ಉಚಿತದಿಂದ ಏನೂ ಸಾಧಿಸೋಕ್ಕಾಗಲ್ಲ. ಇದು ಏನು ನಿಮ್ಮ 5 ವರ್ಷ ತಗೊಳತಕ್ಕ ಅಷ್ಟೇ. ಇನ್ನೊಂದು ಸರ್ಕಾರ ಬರ್ತದೆ, ಲಕ್ಷಾಂತರ ರೂಪಾಯಿ, ಸಾವಿರಾರು ಕೋಟಿಯನ್ನು ಒರೆಸಿ ಹೋಗ್ತೀರಾ. ಅವರು ಬಂದು ಹೇಳ್ತಾರೆ, ಇಲ್ಲ ಕಾಂಗ್ರೆಸ್ ಸರ್ಕಾರದವ್ರು ಮಾಡುವಾಗಿದ್ದು ನಾವೇನು ಮಾಡೋಣ ಅಂತ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಯಾರಿಗೆ ಸೇರ್ತಾ ಇದೆ? ಇದಕ್ಕೆ ನಮ್ಮ ಹಕ್ಕುಗಳನ್ನು ಹೋರಾಟ ಮುಖಾಂತರ ನಾವು ಪಡ್ಕೋಬಾರ್ದಾ? ನಮಗೂ ಕೂಡ ಕಾನೂನಿನಲ್ಲಿ ಅವಕಾಶ ಇಲ್ವಾ? ಹೋರಾಟ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನೂ ಕೂಡ ತಡೆ ಹಿಡಿತಕ್ಕಂಥ ಕೆಲಸವನ್ನು ಈ ರಾಜಕಾರಣಿಗಳು ನೀವು ಮಾಡ್ತಿರಲ್ಲ, ನಾವು ಯಾರನ್ನು ಕೇಳಬೇಕು ಈಗ? ಹಾಗಾಗಿ ನಾನೊಬ್ಬ ಡ್ರೈವರ್ ಆಗಿ ಹೇಳಕ್ಕೆ ಬಯಸ್ತೇನೆ, ದಯಮಾಡಿ ಕಾಂಗ್ರೆಸ್ ಸರ್ಕಾರ ನೀವು ಉಚಿತ ಬಸ್ ಎಲ್ಲ ನಿಲ್ಲಿಸ್ಬಿಟ್ಟು ಅವ್ರಿಗೆ ಏನು ಹಿಂಬಾಕಿ ಕೊಡಬೇಕು ಅದನ್ನು ಸೋರ್ಸ್ ಕೊಟ್ಟು ಅವ್ರ ಸಂಬಳವನ್ನು ಇಂಕ್ರಿಮೆಂಟ್ ಮಾಡಿ, ನೀವು ಏನು ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿಗಳನ್ನು ಏನು ನಿಲ್ಲಿಸ್ಕೊಂಡಿದ್ದೀರಿ, ಆ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಸುಮ್ಮನೆ ನೀವು ರಾಜ್ಯ ಸರ್ಕಾರವನ್ನು ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ, ಸರ್ಕಾರ ನಡೆಸಿ ಅನ್ನೋದನ್ನು ನಾನು ಈ ಮುಖಾಂತರ ನಾನೊಬ್ಬ ಡ್ರೈವರ್ ಆಗಿ ಆಗ್ರಹ ಮಾಡ್ತೇನೆ. ಅವರು ಕೂಡ ವೇತನ ಮತ್ತು ಅವರಿಗೆ ಹಿಂಬಾಕಿ, ಅವರಿಗೆ ಏನು ಪರೀಕ್ಷಣೆಯನ್ನು ಅಂತಂದರೆ ವೇತನವನ್ನು ಹೆಚ್ಚಿಸರಲ್ಲಿ ಮತ್ತೊಂದು ಎಲ್ಲನೂ ಕೊಡಬೇಕು ಅಂತೇಳಿ ನಾನು ಒಬ್ಬ ಡ್ರೈವರ್ ಆಗಿ ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ. ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೂ ಅಷ್ಟೇ ನೋಡಿ, ಅವರು ಒಂಥರ ಹೇಳ್ತಾರೆ, ನೋಡಿ ಹಿಂದೆ ಎಲ್ಲ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ನಾನು ಬಂದಿದ್ದೀನಿ ಈಗ, ಈ ರೀತಿಯಾಗಿ ಅವರು ಏನೋ ಒಂಥರ ಮಾತನಾಡ್ತಾರೆ. ಒಂದು ಕಡೆ ಇರಲಿ. ಸೊ ಹಾಗಾಗಿ ಈಗ 20ನೇ ತಾರೀಕಿಗೆ ಇದ್ದಂತಹ ಸ್ಟ್ರೈಕನ್ನು ತಡೆ ಹಿಡಿದಿದ್ದಾರೆ. ಮುಂದಿನ ದಿನಗಳಾದರೂ ಕೂಡ ಸಿದ್ದರಾಮಯ್ಯನವರು ಕರೆಸಿ ಮಾತುಕತೆ ನಡೆಸಿ ಅವರಿಗೆ ವೇತನವನ್ನು ಹೆಚ್ಚು ಕೊಡಲಿ. ಏನು ಸಾರಿಗೆ ಕೊಡಬೇಕಾದಂತಹ ನೀವುಗಳು ಪೆಂಡಿಂಗನ್ನು ಕೊಟ್ಟು ಅವರಿಗೆ ಕೆಲಸ ಕಾರ್ಯಕ್ರಮಗಳಿಗೆ ಮತ್ತೊಂದು ಸಂಬಳ ಕೊಡುವಂತಹ ನೀವು ಇದಾಗಲಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ನಾನೊಬ್ಬ ಡ್ರೈವರ್ ಆಗಿ ಆಗ್ರಹ ಮಾಡ್ತೇನೆ ಸ್ನೇಹಿತರೆ. ನಮಸ್ಕಾರ. ಹಾಗೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ನನಗೆ ತಿಳಿದರ ಮಟ್ಟಿಗೆ ನಾನು ವಿಡಿಯೋಗಳನ್ನು ಮಾಡ್ತೇನೆ. ಹಾಗಾಗಿ ನಿಮ್ಮ ಸಪೋರ್ಟು, ಬೆಂಬಲ ಇದೇ ರೀತಿಯಾಗಿ ನಮ್ಮ ಮೇಲೆ ಇರಲಿ. ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಅನ್ನೋದನ್ನು ನಾನು ಹಂಚ್ಕೊಳ್ಳೋಕೆ ಬಯಸ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.